ಹರಿ ಓಂ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ಈ ದಿನ ವಿಶೇಷತೆ ಏನು ಅಂತಂದರೆ, ನಮಗೆ ಈಗ ಜೂನ್ 2ನೇ ತಾರೀಕು ಗುರು ಬದಲಾವಣೆ ಅಂದರೆ ಮಿಥುನ ರಾಶಿಯಿಂದ ಕರ್ಕ ರಾಶಿಗೆ ಪ್ರವೇಶ ಮಾಡ್ತಾರೆ. ಕರ್ಕ ರಾಶಿ ಉಚ್ಚ ಸ್ಥಾನ ಅಂದರೆ ಗುರುಗೆ ಒಂದು ಅತಿಯಾದ ಬಲ ಸಿಗುವಂಥ ಪರಿಸರ ಯಾವುದು? ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಯಾವ ಥರ ಅಂತಂದರೆ, ಒಂದು ಜಲತತ್ವ. ನದಿ ಹರಿತಾ ಇರೋ ತಿಳಿ ನೀರು ಏನಿರುತ್ತೋ, ಶುದ್ಧ ನೀರು, ಆ ಪರಿಸರದಲ್ಲಿ ಯಾವಾಗ ಗುರುಗಳು ಹೋಗಿ ಕೂತ್ಕೋತಾರೋ ಅವ್ರಿಗೊಂದು ನೆಮ್ಮದಿ, ಅವರ ಏನು ಕೆಲಸ ಕಾರ್ಯಗಳಿರುತ್ತೋ, ಅಂದರೆ ಅವ್ರು ಏನು ಜನಗಳಿಗೆ ಕೊಡಬೇಕಾದಂಥ ಪರಿಸ್ಥಿತಿ ಇರುತ್ತೋ ಅದು ಅವ್ರಿಗೆ ಬಲದಿಂದ ಕೊಡ್ತಾರೆ. ನೋಡಿ, ಗುರು ಈಗ ಅವರಿಗೆ ಬೇಕಾದಂಥ ಪರಿಸರಕ್ಕೆ ಹೋಗ್ತಾ ಇದ್ದಾರೆ. ಅಂದರೆ ಕರ್ಕಾಟಕ ರಾಶಿ ಹೆಂಗೆ ಅಂದರೆ, ಶುದ್ಧ ಹರಿಯುವ ನೀರಿದ್ದಂಗೆ. ಜಲತತ್ವ, ನದಿ ಶುದ್ಧವಾಗಿರುತ್ತೆ. ಅಲ್ಲಿ ಯಾವ ಗುರುಗಳು ಕೂತ್ಕೋತಾರೆ ಹೋಗಿ, ಆಗ ಅವ್ರಿಗೆ ಮನಸ್ಸು ಉಲ್ಲಾಸವಾಗಿರುತ್ತೆ. ಆಗ ನಮ್ಮಂಥ ಭಕ್ತಾದಿಗಳು ಕೇಳಿದ್ದೆಲ್ಲ ಸಿಗೋಕ್ಕೆ ಚಾನ್ಸ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅಲ್ಲಿ ಉಚ್ಚ ಸ್ಥಾನ ಅಂತ ಕರೀತಾರೆ. ಯಾಕೆ, ಈಗ ನೋಡಿ, ಎಲ್ಲ ದೇವಸ್ಥಾನಗಳಾಗ್ಬೋದು ಅಥವಾ ಋಷಿಮುನಿಗಳಾಗ್ಬೋದು ನದಿ ತೀರದಲ್ಲೇ ಅವ್ರದ್ದು ಸಮಯ ಜಾಸ್ತಿ ಕಳೀತಾ ಇದ್ರು. ಹಾಗಾಗಿ ಈ ಕರ್ಕಾಟಕ ರಾಶಿ ಅವರಿಗೆ, ಗುರುಗಳಿಗೆ ಒಂದು ನೆಮ್ಮದಿಯ ವಾತಾವರಣ, ಅವರು ಸಾಧನೆ ಮಾಡೋಕ್ಕಾಗಲಿ ಅಥವಾ ಅವರಿಂದ ಆಶೀರ್ವಾದ ಪಡೆಯೋಕ್ಕೆ ಕೂಡ ನಮಗೆ ಒಂದು ಸದಾ ಅವಕಾಶ ಇದು. ಅದರಲ್ಲೂ ನೋಡಿ, ನಮಗೆ ಕರ್ಕ ರಾಶಿ, ಆಮೇಲೆ ವೃಶ್ಚಿಕ ರಾಶಿ, ಮೀನ ರಾಶಿ ಜಲತತ್ವ ಆಗುತ್ತೆ. ಹಾಗಾಗಿ ಜಲತತ್ವದಲ್ಲೇ ಕನೆಕ್ಟ್ ಆಗಿರೋದ್ರಿಂದ ಅನ್ನೊಂದು ವಿಶೇಷತೆ ಏನು ಅಂದರೆ, ಮೀನ ರಾಶಿಯಲ್ಲಿ ಶನಿ ಕೂಡ ಸಂಚಾರ ಮಾಡ್ತಾ ಇದೆ. ಸೊ ನಮ್ಗೆ ಇಲ್ಲಿ ಗುರು ಭಾಗ್ಯ ಅಂದರೆ 9ನೇ ಮನೆ ದೃಷ್ಟಿ ಶನಿ ಮೇಲೆ ಬೀಳ್ತಾ ಇದೆ. ಶನಿಯಿಂದ ಪಂಚಮದಲ್ಲಿ ಗುರು ಇದೆ. ಹಾಗಾಗಿ ಇಲ್ಲೇನಾಗ್ತಿದೆ, ಧರ್ಮ ಕರ್ಮಾಧಿಪತಿ ಯೋಗ ಕ್ರಿಯೇಟ್ ಆಗ್ತಾ ಇದೆ. ಸೊ ಇದ್ರ ಬೆನಿಫಿಟ್ಟು ಈ 3 ರಾಶಿಯವ್ರಿಗೆ ಖಂಡಿತ ಸಿಗುತ್ತೆ. ಈಗ ಮೀನರಾಶಿಯವ್ರಿಗಾಗ್ಬೋದು, ಕರ್ಕ ರಾಶಿ ಆಗ್ಬೋದು, ವೃಶ್ಚಿಕ ರಾಶಿಯವರಿಗೆ ಈ ಜೂನ್ 1ರಿಂದ ಅಥವಾ 2ರಿಂದ ಇವರಿಗೆ ಈ ಬೆನಿಫಿಟ್ಸ್ ಅಂದರೆ ಇದರಿಂದ ಲಾಭನ ಅವರು ಖಂಡಿತ ಪಡ್ಕೋಬೋದು. ನಾವಿವಾಗ ಡೀಟೇಲ್ ಆಗಿ ನೋಡೋಣ. ಈಗ ನಕ್ಷತ್ರಗಳು, ಯಾವ್ಯಾವ ನಕ್ಷತ್ರದಲ್ಲಿ ಈಗ ಸಂಚಾರ ಮಾಡುತ್ತೆ ಗುರು, ಅದರಲ್ಲೂ ಪ್ರಮುಖವಾಗಿ ನೋಡಿ 5 ತಿಂಗಳು ತಗೋಣ. ಮೊದಲನೇ 5 ತಿಂಗಳು, ಯಾಕಂದರೆ ನಮಗೆ ಅಕ್ಟೋಬರ್ 31 ಆದಮೇಲೆ ಅದು ಸಿಂಹರಾಶಿ ವಕ್ರೀಯವಾಗಿ ಸಂಚಾರ ಮಾಡುತ್ತೆ. ಅದಕ್ಕೋಸ್ಕರ ನಾವು ಅಕ್ಟೋಬರ್ 31ನೇ ತಾರೀಕು ತನಕ ನಾವು ಇದನ್ನು ಗುರು ಸಂಚಾರನ ತಗೋಣ. ಈಗ ನಮಗೆ ಯಾವ್ಯಾವ ರಾಶಿಗೆ ಏನೇನು ಫಲ ಕೊಡುತ್ತೆ ಅಂತ ತಿಳ್ಕೊಳ್ಳೋಣ. ಧನುರ್ರಾಶಿ ನೋಡಿ, ಧನುರ್ರಾಶಿಯವರಿಗೆ ಸಪ್ತಮದಲ್ಲಿ ಗುರು ಬಲವಾಗಿತ್ತು, ಈಗ ಅಷ್ಟಮದಲ್ಲಿ ಎಕ್ಸಾಲ್ಟೆಡ್ ಆಗ್ತಿದೆ. ಈಗ ನಮಗೆ ನಿಮ್ಮ ರಾಶಿ ಅಧಿಪತಿ ಪ್ಲಸ್ 4ನೇ ಮನೆ ಅಧಿಪತಿ 8ರಲ್ಲಿ ಯಾವಾಗ ಎಕ್ಸಾಲ್ಟೆಡ್ ಆಗುತ್ತೋ, ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅಥವಾ ತಾಯಿ ವಿಷಯದಲ್ಲಿ ಏನಾನ ಶುಭ ಸುದ್ದಿ ಸಿಗ್ಬೋದು. ಇಷ್ಟಿಷ್ಟ ಸ್ವಲ್ಪ ತಾಯಿ ಜೊತೆ ಭಿನ್ನಾಭಿಪ್ರಾಯ ಅಥವಾ ದೂರ ಇರುವಂಥ ಸಿಚುವೇಶನ್ ಇದ್ದಾಗ ಈಗ ಅದರಿಂದ ಲಾಭ ಸಿಗುತ್ತೆ. ಮನೆಯಿಂದ ಲಾಭ, ಭೂಮಿಯಿಂದ ಲಾಭ, ಇಂಥ ವಿಷಯಗಳನ್ನೇನಾದರೂ ಶುಭ ಸುದ್ದಿ ಈ 5 ತಿಂಗಳಲ್ಲಿ ನಿಮಗೆ ಸಿಗುತ್ತೆ. ಬಟ್ ಆದರೂ ನಾನು ಅಷ್ಟಮದಲ್ಲಿ ಇದ್ದೀನಿ ಅನ್ನೋಕ್ಕೆ ಸಣ್ಣದಾದರೂ ಏನಾದರೂ ನೆಗೆಟಿವ್ ಕೊಡಬೇಕು ಅಂತ ಇದ್ದಾಗ ಗುರುಗೆ ಪರಿಹಾರ ಬೇಕಾಗುತ್ತೆ. ನಿಮ್ಮ ರಾಶಿಯಾಧಿಪತಿ ಮತ್ತು ಕೇಂದ್ರಾಧಿಪತಿ ಅಷ್ಟಮದಲ್ಲಿ ಎಕ್ಸಾಲ್ಟೆಡ್ ಆದಾಗ ಅದು ಲಾಭನೇ ತಂದುಕೊಡುತ್ತೆ. ಆದರೂ ಕೂಡ ಅಷ್ಟಮ ಅನ್ನೋ ಪದಕ್ಕೋಸ್ಕರನಾದರೂ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ. ಆರೋಗ್ಯ ವೃದ್ಧಿಗೆ, ದುಃಖ ಕಡಿಮೆ ಮಾಡ್ಕೊಳಕ್ಕೋಸ್ಕರ ಶಿವನ ಆರಾಧನೆ, ರುದ್ರಾಭಿಷೇಕ ಮಾಡಿಸಿ. ಅಥವಾ ನಿಮ್ಮ ಗುರು ಸಮಾನರಾದವರಿಗೆ ಹಳದಿ ವಸ್ತ್ರ ಕೊಡಿ. ಅಡುಗೆಯಲ್ಲಿ ಒಂಚೂರು ಹಳದಿ ಯೂಸ್ ಮಾಡಿ, ಅದರಿಂದ ನಿಮಗೆ ಖಂಡಿತ ಹಳದಿ ತಿಲಕ ಇಟ್ಕೊಳ್ಳಿ. ಇದರಿಂದ ನಿಮಗೆ ಇದನ್ನು ಬ್ಯಾಲೆನ್ಸ್ ಮಾಡ್ಬೋದು. ಹಾಗೆ ಅಷ್ಟಮದಿಂದ ದೃಷ್ಟಿ ನೋಡಿ, ನಿಮ್ಮ 4ನೇ ಮನೆಗೆ ಶನಿ ಮೇಲೆ ಬೀಳ್ತಾ ಇದೆ. ಹಾಗಾಗಿ ಸ್ವಲ್ಪ ತಾಯಿ ಬಗ್ಗೆ ಚಿಂತೆ ಇರುತ್ತೆ, ಅದು ನಿವಾರಣೆ ಆಗುತ್ತೆ. ಬಟ್ ಆದರೂ ಕೂಡ ಶನಿ ಶಾಂತಿ ಕೂಡ ಅಗತ್ಯ. ಶನಿಗೋಸ್ಕರ ಒಂದು ತಿಲಹೋಮ ಮಾಡಿಸ್ಬೋದು, ಅಥವಾ ಎಳ್ಳಿನ ದೀಪ ಅಂಟಿಸ್ಬೋದು, ಎಳ್ಳೆಣ್ಣೆ ದೀಪ. ಜೊತೆಗೆ ಹನುಮಾನ್ ಚಾಲಿಸ ಹೇಳ್ಬೋದು, ರಾಮರಕ್ಷಾ ಸ್ತೋತ್ರ ಹೇಳ್ಕೊಳ್ಳಿ, ತುಂಬ ಲಾಭದಾಯಕವಾಗಿರುತ್ತೆ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. ಇದು ತುಂಬ ಚೆನ್ನಾಗಿ ನಿಮಗೆ ಅದು ಪರಿಹಾರಗೊಳ್ಳುತ್ತೆ. ಅದರಲ್ಲೂ ನೋಡಿ, ಆರ್ಕಿಟೆಕ್ಟ್ ಇರ್ಬೋದು, ಅಡ್ವೊಕೇಟ್ಸ್ ಇರ್ಬೋದು, ಅಥವಾ ಮ್ಯಾನುಫ್ಯಾಕ್ಚರಿಂಗಲ್ಲಿರ್ಬೋದು, ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಅಂದರೆ ಒಂದು ಬದಲಾವಣೆ ಮಾಡೋವಂಥ ಕೆಲಸದಲ್ಲಿ ಹೀಲರ್ಸು, ಕೌನ್ಸಿಲರ್ಸು, ಮ್ಯಾನುಫ್ಯಾಕ್ಚರರು, ಹ್ಯಾಂಡಿಕ್ರಾಫ್ಟು, ಇಂಥ ವಿಷಯಗಳಲ್ಲಿ ಯಾರೇ ಕೆಲಸ ಮಾಡ್ತಿದ್ರು ಅವ್ರಿಗೆ ನೆಗೆಟಿವ್ ರಿಸಲ್ಟ್ ಕೊಡಲ್ಲ. ಬಟ್ ಜನರಲ್ ಪಬ್ಲಿಕ್ ಕೂಡ ಈ ಅಷ್ಟಮದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರು ಇರೋದ್ರಿಂದ ಸಣ್ಣ ಪುಟ್ಟ ಪರಿಹಾರ ಮಾಡ್ಕೊಳ್ಳಿ, ಸ್ವಲ್ಪ ಸಹನೆ ಕಾಪಾಡ್ಕೊಳ್ಳಿ. ಅಕ್ಟೋಬರ್ ನಂತರ ನಿಮಗೆ ಲಾಭನೇ ತಂದುಕೊಡುತ್ತೆ. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.